ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಕಾತಿದೆ ಅನ್ಸುತ್ತೆ. ಇವಳು ಪೂಜೆ ಮಾಡ್ತಿದ್ದಾಳೆ ಅಂದ್ರೆ. ದೇವ್ರೆ, ನಂಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ತೊಟ್ಟಿನ ಮುಂದೆ ಬೇರೆ ಯಾರು ಇಲ್ಲ ಅನ್ನೋ ಥರ ಆಡಿ ಎಲ್ರೂ ಮನ್ಸ್ಗೂ ನೋವು ಮಾಡಿದ್ದೀನಿ. ಆದರೆ ಈಗ ನನ್ನ ತಪ್ಪು ನನಗೆ ಅರಿವಾಗಿದೆ. ನನ್ನ ತಪ್ಪನ್ನ ತಿದ್ಕೊಂಡು ಬಾಲನ್ ಜೊತೆ ಬದುಕಕ್ಕೆ ಒಂದೇ ಒಂದು ಅವಕಾಶ ಕೊಡು. ಅಂಥವನ್ನ ಕಳ್ಕೊಳಕ್ ನಾನು ರೆಡಿ ಇಲ್ಲ. ಮೋಸ್ಟ್ಲಿ ಈ ಪ್ರಪಂಚದಲ್ಲಿ ಬಾಲ ನನ್ನನ್ನು ಪ್ರೀತಿಸಿದಷ್ಟು ಬೇರೆ ಯಾರೂ ನನ್ನನ್ನು ಪ್ರೀತಿಸಿಲ್ಲ. ಅವನು ನನ್ನನ್ನು ಎಷ್ಟು ಕುರುಡಾಗಿ ಪ್ರೀತಿಸ್ತಿದ್ದ. ನಾನು ಮಾಡೋ ತಪ್ಪು ಕೂಡ ಅವನಿಗೆ ಕಾಣಿಸ್ತಾ ಇರಲಿಲ್ಲ. ನೋಡಿದ್ರೆ ಅಂಥವನೇ ದೂರ ಮಾಡ್ಕೊಂಬಿಟ್ಟೆ. ಇಲ್ಲ, ನನಗೆ ಅವನು ಬೇಕು. ಅವನಿಲ್ಲದೆ ನಾನು ಬದುಕಲ್ಲ. ದೇವ್ರೆ, ನನಗೆ ನೀನೇ ದಾರಿ ತೋರಿಸ್ಬೇಕು. ಜಾನಕಿ, ಇದು ಕನ್ಸಲ್ಲ ಅಲ್ವಾ? ಓಹೋ, ಸ್ವಲ್ಪ ಗಿಲ್ಲೆ. ಅಜ್ಜಿ, ನೋವಾಯ್ತಾ? ಅಂದ್ರೆ ಇದು ನಿಜ. ನನಗೆ ಯಾಕೋ ಇದು ಪ್ರಳಯ ಒಂದು ಸೂಚನೆ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ನಮಗ್ರಾಚಾರ ಕಾದಿತ್ತು. ಇವಳು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾಳೆ. ದೇವ್ರಿಗೆ ಯಾವ ಗ್ರಾಚಾರ ಕಾದಿದೆಯೋ ಏನು. ಅದೇನ್ ಜನನ ಏನೋ ಬೆಳ್ಬೆಳ್ಗೆನೆ ಎದ್ದು ಹಟ್ಟೆ ಹೊಡಿತಿರಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡಕ್ಕೂ ಬಿಡಲ್ಲ. ಜೋಪಾನ ಕಣೆ, ನಿನ್ ಬಾಯಿಗೆ ದೇವ್ರೆ ಎದುರ್ಕೊಂಡು ಓಡೋಗ್ಬಿಟ್ಟನು. ಅಮ್ಮ ರೇಗಿಸ್ಬೇಡ, ಈಗ್ಲೇ ಹೇಳ್ತಾ ಇದ್ದೀನಿ. ಕಣೆ, ದೇವ್ರ ಮುಂದೆ ಆದ್ರೂ 4 ಒಳ್ಳೆ ಮಾತಾಡೆ. ಯಾಕಂದ್ರೆ ನಿನ್ನ ಬಾಯಿ ಬಚ್ಚಲು. ಅಜ್ಜಿ, ಹೋಗ್ಲಿ ಬಿಡಿ ಅಜ್ಜಿ, ನಮ್ಗಿದೊಂಥರ ಬಿಟ್ಟಿ ಎಂಟರ್ಟೈನ್ಮೆಂಟ್ ಇದ್ದಂಗೆ. ನಾವು ಮನೇಲೆ ಪ್ರಪಂಚದ 8ನೇ ಅದ್ಭುತನ ನೋಡ್ತಾ ಇದೀವಿ. ನಿಮ್ ಭಾಗದಲ್ಲಿರೋದ್ ಬಿಟ್ಟು ಈ ಭಾಗಕ್ಕೆ ಯಾಕೆ ಬಂದೆ? ಆಲ್ರೆಡಿ ಅಲ್ಲಿ ಹಾಕಿರೋ ಹೊಗೆ ಇಲ್ಲಿ ತುಂಬಿಕೊಂಡಿದೆ. ಇಲ್ಲೇ ಬಂದೆ ಮೂದೇವಿ. ಏಯ್, ತೆಗೆದು ಬಿಟ್ರೆ. ಅಜ್ಜಿ, ಭಾಗ ಆಗಿರೋದು ಬರೀ ಬಾಯಿ ಮಾತಲ್ಲಿ, ಪೇಪರಲ್ಲಿ ಮನ್ಸಲ್ಲಿ ಅಲ್ಲ. ಇದೇನೇ ಇದು? ಭೂತದ ಬಾಯಲ್ಲಿ ಭಗವದ್ಗೀತೆ. ನಂತರನೇ ನಿಮ್ಗೂ ಒಳ್ಳೆ ಬುದ್ಧಿ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಎಲ್ರೂ ಶಾಂತವಾಗಿರೋಣ. ಅತ್ತೆ, ಬರ್ಲೇಬೇಕಾ? ಏನ್ ಸತ್ಯ ನೀನು? ದೇವಸ್ಥಾನದವರೆಗೂ ಬಂದು ಒಳಗಡೆ ಬರಲ್ಲ ಅಂದ್ರೆ ಹೇಗೆ? ಬರ್ಲೇಬೇಕಷ್ಟೇ. ಏನಮ್ಮ ಮಲ್ಗೆ ಮಳ ಹೇಗೆ ಕೊಟ್ಟೆ? ಓ, ಅರೆ ಸತ್ಯ, ಪೊಲೀಸ್ ಆಗ್ಬಿಟ್ಟಿದೀಯಾ? ಹ್ಞೂ ಅಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ತುಂಬಾ ಸಂತೋಷ ಸತ್ಯ. ಇನ್ ಮುಂದೆ ಎಲ್ರಿಗೂ ತೆಪ್ಪು ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಭಯ ಇರುತ್ತೆ. ಅವತ್ ನಿಮ್ ಸೊಸೆನ ಪೊಲೀಸ್ ಮಾಡಿ ಅನ್ನೋದಕ್ಕೆ ಮುಖ ತಿರುಗಿಸ್ಕೊಂಡು ಹೋದ್ರಿ. ಇವತ್ ನೋಡಿದ್ರೆ ನಿಮ್ ಸೊಸೆನ ಪೊಲೀಸ್ ಡ್ರೆಸ್ ಅಲ್ಲಿ ಕರ್ಕೊಂಡ್ ಬಂದಿದ್ದೀರಾ. ಅಯ್ಯೋ, ನೀನ್ ಹೇಳಿದಿಯಲ್ಲಮ್ಮ, ಅದಕ್ಕೆ ಇವಳನ್ನ ಪೊಲೀಸ್ ಆಗು ಅಂತ ಕಳಿಸ್ಬಿಟ್ಟೆ. ಸತ್ಯ, ತೆಂಗಿನಕಾಯಿ ನೋಡ್ ಹೇಗೆ ಅಂತ. ನೀನ್ ಕೇಳ್ತಾ ಇದ್ದಿದ್ದು ಹಳೆ ವಿಷಯ. ಈಗ ನಾನೇ ಬದಲಾಗಿದ್ದೀನಿ, ಅದೆಲ್ಲ ಬೇಕಾ? ಅತ್ತೆ, ಆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಹೌದಾ? ಅಲ್ಲ, ನೀವೇ ತಂದಿದ್ದೀರಲ್ಲ. ಅಯ್ಯೋ, ನನ್ ಬುದ್ಧಿಗಿಷ್ಟು. ಹೌದಲ್ವಾ, ಮರ್ತೇ ಹೋಗಿದ್ದೆ ನೋಡ ಹುಡುಗಿ. ಇರ್ಲಿ ಬಿಡು, ಇದನ್ನೇ ತಗೊಂಡು ಹೋದ್ರೆ ಆಯ್ತು. ಅತ್ತೆ, ನೀವೇನಾದ್ರೂ ಮಾತಾಡ್ಕೋತಿದ್ರಾ? ನಾವಾ? ಇಲ್ವಲ್ಲ. ಸತ್ಯ, ನಿನ್ನಿಂದ ಬಡವ್ರಿಗೆ ನ್ಯಾಯ ಸಿಗುತ್ತಮ್ಮ. ನಿನ್ಗೋಸ್ಕರ ದೇವ್ರತ್ನ ಪ್ರಾರ್ಥನೆ ಮಾಡ್ತೀನಮ್ಮ. ನಿನ್ನಿಂದ 4 ಜನಕ್ಕೆ ಒಳ್ಳೇದಾದ್ರೆ ಅಷ್ಟೇ ಸಾಕಮ್ಮ. ಖಂಡಿತಮ್ಮ, ನಿಮ್ ನಂಬಿಕೆನ ನಾನು ಉಳಿಸ್ಕೋತೀನಿ. ನೋಡ್ದಿಯಮ್ಮ ಹೇಗೆ ನನ್ ಪೊಲೀಸ್ ಸೊಸೆ? ಅಮ್ಮ, ಎಷ್ಟಾಯ್ತು? ತಗೊಳ್ಳಿ. ಬೇಡಿ ಅಮ್ಮ,
ಹಿಂದೆ ನೀವು ನಿಮ್ಮ ಹುಡುಗರೆಲ್ಲ ನಂಗೆ ಎಷ್ಟು ಹೆಲ್ಪ್ ಮಾಡಿದ್ದೀರಾ, ಬೇಡಿ ಅಮ್ಮ. ಬೇಡ ಅಂತ ಹೇಳ್ಬೇಡ. ತಗೊಳ್ಳಿ, ಇದು ನಿಮ್ ದುಡಿಮೆ, ನಿಮ್ ಶ್ರಮದ ಹಣ ತಗೋಬೇಕು. ಈ ವಿಚಾರದಲ್ಲಿ ಅತ್ತೆ ಸೊಸೆ ಒಂದೇನೆ. ಕಳ್ಸರಿ ನಿಮ್ಮ ಅತ್ತೆ ಬೇಡ ಅಂದ್ರು ಹಿಂಗೆ ಇಟ್ಬಿಟ್ಟು ಹೋಗಿದ್ರಮ್ಮ. ದೇವ್ರೆ, ಹೇಗಾದ್ರೂ ಮಾಡಿ ಬಾಲನ್ನ ಉಳಿಸ್ಕೊಡು. ನನಗೆ ಅವನ್ ಬೇಕು. ನಾನು ಏನನ್ನು ಕಳ್ಕೊತಾ ಇದ್ದೆ ಅಂತ ನನಗೆ ಇವಾಗ ರಿಯಲೈಸ್ ಆಗಿದೆ. ಹಾಗೆ ನೋಡಿದ್ರೆ ನಮ್ಮಿಬ್ರದ್ದು ತಪ್ಪಿದೆ. ನಾನು ದುಡ್ಡಿನ ಆಸೆಗೆ ಬಿದ್ದೆ. ಅವನು ನನ್ನ ಪ್ರೀತಿನ ಪಡ್ಕೊಳ್ಳೋಕ್ಕೋಸ್ಕರ ಶ್ರೀಮಂತ ಅಂತ ತೋರಿಸ್ಕೊಂಡ. ಅದಾದ್ಮೇಲೆ ಹಳ್ಳಿಗೆ ಕರ್ಕೊಂಡು ಹೋಗಿ ಎಷ್ಟೆಲ್ಲ ಹಿಂಸೆ ಕೊಟ್ಟ. ಇಷ್ಟೆಲ್ಲ ಮಾಡಿರೋ ಅವನೇ ಒಳ್ಳೆಯವನು ಅನ್ನೋದಾದ್ರೆ ನಾನು ಯಾಕಲ್ಲ? ಈಗ ನನಗೂ ಬುದ್ಧಿ ಬಂದಿದೆ ಅಲ್ವಾ? ನನಗೆ ಇವಾಗ ಗೊತ್ತಾಗಿದೆ, ಈ ಪ್ರಪಂಚದಲ್ಲಿ ನನ್ನನ್ನು ಪ್ರೀತಿಸೋಷ್ಟು ಅವನು ಇನ್ಯಾರನ್ನೂ ಪ್ರೀತಿಸಲ್ಲ ಅಂತ. ನನಗೆ ಅವನು ಬೇಕು. ಹಾಗಂತ ಅವನ ಮುಂದೆ ಸೋಲಕ್ಕೆ ನಾನು ರೆಡಿ ಇಲ್ಲ. ನೀನೇ ಹೇಗಾದ್ರೂ ಮಾಡಿ ಅವನನ್ನ ನನ್ನ ಹತ್ರ ಬರೋ ಹಾಗೆ ಮಾಡು. ನನ್ನ ಹತ್ರನೇ ಇರೋ ಹಾಗೆ ಮಾಡು ಪ್ಲೀಸ್. ಏ ಹುಡುಗಿ, ಯಾಕೆ ಹೀಗೆ ನಡೀತಾ ಇದೆಯಾ? ನೆಟ್ಟಿಗೆ ನಡ್ಕೊಂಡು ಬಾ. ಅಲ್ಲ ಅತ್ತೆ, ನಾಳೆ ಬೇಕಿದ್ರೆ ಸೀರೆ ಉಟ್ಕೊಂಡೇ ಬರ್ಬೋದಿತ್ತಲ್ವಾ? ನನಗೇನೋ ಪ್ಯಾಂಟಿ ಶರ್ಟ್ ಅಲ್ಲಿ. ಇದಕ್ಕೆ ಪ್ಯಾಂಟು ಶರ್ಟ್ ಅನ್ನಲ್ಲ ಹುಡುಗಿ, ಯೂನಿಫಾರ್ಮ್ ಅಂತಾರೆ. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಲ್ಲ. ದೇವರ ಕೆಲಸದ ಬಟ್ಟೆ ಹಾಕೊಂಡು ನೀನು ಮುಜುಗರ ಪಟ್ಕೋತಿದ್ಯಲ್ಲ. ಅಲ್ಲ ಅತ್ತೆ, ಆದ್ರೂ ದೇವಸ್ಥಾನಕ್ಕೆ ಸಾಂಪ್ರದಾಯಿಕವಾಗಿ ಬರ್ಬೇಕಲ್ವಾ? ಅದು ನಮ್ಮಂಥವ್ರಿಗೆ ಅಂದ್ರೆ ಸಾಮಾನ್ಯರಿಗೆ, ನನ್ನ ಸೊಸೆಗಲ್ಲ. ಇದು ನಿನಗೆ ಕವಚ ಇದ್ದ ಹಾಗೆ. ಅದ್ ಸರಿ, ಯಾರು ಹೇಳಿದ್ದಾರೆ ಯೂನಿಫಾರ್ಮ್ ಅಲ್ಲಿ ದೇವಸ್ಥಾನಕ್ಕೆ ಬರಬಾರ್ದು ಅಂತ? ನಿಜ ಹೇಳಬೇಕು ಅಂದ್ರೆ ಹೆಮ್ಮೆಯಿಂದ ಬರಬೇಕು. ನಿಮ್ಮನ್ನು ಸೇರಿಸಿ ಆ ಭಗವಂತ ನಮ್ಮನ್ನೆಲ್ಲ ಕಾಯ್ತಾನೆ. ಆದ್ರೆ ನೀವು ಪೊಲೀಸ್ನವರು ಆ ಭಗವಂತನ ಭಾರನ ಸ್ವಲ್ಪ ಕಡಿಮೆ ಮಾಡಿ ಜನರನ್ನ ಕಾಯ್ತೀರಿ, ಕಾಪಾಡ್ತೀರಿ. ವ್ಯತ್ಯಾಸ ಅಷ್ಟೇ. ಆಯ್ತಾಯ್ತು, ನಿಮ್ಮನ್ ಮಾತಲ್ಲಿ ಗೆಲ್ಲೋದಕ್ಕಾಗತ್ತಾ? ನನ್ನ ಸೊಸೆ ಈ ಡ್ರೆಸ್ಸಲ್ಲಿ ಹೋಗುವಾಗ ಅವಳ ಜೊತೆ ನಾನು ಹೋದ್ರೆ ನನಗೆ ಎಷ್ಟು ಹೆಮ್ಮೆ ಗೊತ್ತಾ? ನೋಡೋ ಜನ ನನ್ನನ್ನು ಒಂದು ಕತ್ತಲ್ಲಿ ನೋಡ್ತಾರೆ. ಅತ್ತೆ, ಈ ಬಿಲ್ಡಪ್ ಎಲ್ಲ ಬೇಕಾ? ಬಿಲ್ಡಪ್? ಅತ್ತೆಗೆ ಬಿಲ್ಡಪ್ ಅಂತೀಯ? ಕಿವಿ ಹಿಂಡಿ 4 ಬಾರಿಸ್ತೀನಷ್ಟೇ. ನೀನೇನಿದ್ರು ಹೊರಗಡೆ ಪೊಲೀಸು, ನಿನಗೆ ನಾನ್ ಪೊಲೀಸು. ಅದು ನನಗೆ ಗೊತ್ತು. ಸರಿ ಸರಿ, ಬೇಗ ಹೋಗೋಣ. ಅರ್ಚಕರಿಗೆ ಬೇಗ ಬರ್ತೀನಿ, ಅರ್ಚನೆ ಮಾಡಿ ಅಂತ ಹೇಳಿದೀನಿ. ಇಲ್ಲಾಂದ್ರೆ ನಿನ್ ಡ್ಯೂಟಿಗೂ ತಡಾಗತ್ತೆ ನೋಡು. ಬಾ 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 ಬಾ. ಆಯ್ತು, ನನ್ ಮುದ್ದು ಅತ್ತೆ. ಅರ್ಚಕರೇ, ಎಷ್ಟೊತ್ತು? ಬೇಗ ಪೂಜೆ ಮಾಡ್ಬಿಡಿ. ಇರಿಮ್ಮ ಒಂದು 5 ನಿಮಿಷ, ಇನ್ನೇನು ಬಂದ್ಬಿಡ್ತಾರೆ. ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀರಾ? ನಮಗೂ ಲೇಟ್ ಆಗುತ್ತೆ. ದೇವಸ್ಥಾನಕ್ಕೆ ಬಂದು ಹೀಗೆಲ್ಲ ಮಾತಾಡಬಾರ್ದಮ್ಮ, ಸ್ವಲ್ಪ ತಾಳ್ಮೆ ಇರಲಿ. ಥೂ, ಅದು ಯಾರು ಬರ್ತಿದಾರೋ ಏನೋ, ಸುಮ್ಮನೆ ನಮ್ಮ ಟೈಮು ವೇಸ್ಟು. ಅಲ್ಲಿ ನೋಡಿ, ಅವರೇ ಬಂದ್ರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.